ಶನಿ ಕೈಗೆ ಅಂಟ್ಕೊಂಡಿದ್ಯಲ್ಲ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಾನೇನ್ ಮಾಡ್ದೆ? ಇನ್ನೇನು ಮತ್ತೆ, ಚಪ್ಪಲಿ ಕಿತ್ತೋಗಿದೆ, ಹೊಲ್ಸ್ಕೊಳ್ಳೋದು ಬೇಡ, ಬೇರೆದ್ ಕೊಡಿಸ್ತೀನಿ ಅಂತ ಹೇಳಿದೆ. ನೀನು ಇಲ್ಲ, ಗಮ್ ಇದೆ, ಸೂಪರ್ ಗಮ್ಮು, ಚೆನ್ನಾಗಿ ಅಂಟ್ಕೊಳತ್ತೆ ಅಂತ ನನಗೆ ಕೊಟ್ಟೆ. ಅದನ್ನ ನನ್ನ ಕೈಗೆ ಚಲ್ತು. ಈ ಅಮ್ಮ ಬಂದು ಫೋನ್ ಎಸಿದ್ರು, ನಾನು ಅದನ್ನ ಇಟ್ಕೊಂಡೆ. ಈಗ ನೋಡು ಈ ಗತಿ. ರೀ, ನಮ್ ಜೀವನದಲ್ಲಿ ಕೇಳ, ಡೇಟು ಮತ್ತೆ ಟೂರು ಸಿಕ್ಕಾಬಟ್ಟೆ ಮುಖ್ಯ. ನಿಮ್ಮನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರಕ್ಕಾಗಲ್ಲ. ಬಲ್ಲು ಅಂತ ಕಾಣುತ್ತೆ. ಬೇಗ 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 ಲಡ್ಡು ಕೊಡು, ಲಡ್ಡು ಕೊಡು. ಅದ್ಕೆ ರೂಮ್ ನಲ್ಲಿ ಇದ್ದೀರಾ? ಈ ಮಾನ್ಸಿ ನೋಡಿ ಫೋನ್ ಇಲ್ದೆ ಅವಳೆ ಮೈ ಮೇಲೆ ದೆವ್ವ ಬಂದಂಗ ಆಡ್ತಾ ಇದಾರೆ. ಬಾಗ್ಲಿ ತೆಗೀರಿ. ಅಯ್ಯೋ, ಹೋಗ್ ತೆಗೀರಿ, ಅವಳು ಹುಚ್ಚಿ ತರ ಆಡ್ತಿದ್ದಾಳೆ. ರೇ ಕುಕ್ಕ, ನೀಕೆಂತ ಧೈರ್ಯ ಉಂಟು? ನಾವು ಫೋನ್ ಯೂಸ್ ಏ ಏನ್ರಿ, ನಮ್ ದಾದಾ ನಮ್ ಬಾಸ್ ಫಿಲಂ ಡೈಲಾಗ್ ಹೇಳ್ತಿದ್ದೀರಾ ನೀವಿಲ್ಲಿ? ಸಬ್ಟೈಟಲ್ಸ್ ಎಲ್ಲ ಹಾಕಕ್ಕಾಗಲ್ಲ ನಮ್ ಕೈಲಿ. ನನ್ ಫೋನ್ ಇಟ್ಕೊಂಡು ಏನೇ ಮಾಡ್ತಿದ್ದೀರಾ ಇಲ್ಲಿ? ನಿನ್ ಫೋನ್ ಇಟ್ಕೊಂಡು ನಾನೇನ್ ಚಟ್ನಿ ಅರಿಯಕ್ಕಾಗತ್ತಾ? ಸೋನು, ನೀನ್ ಇಲ್ಲಿದ್ಯಾ? ನೀನು ನನ್ನ ಬಿಟ್ಟು ಹೋಗಿದ್ಯಾ ಅಂತ ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಬಾಚಿನ ನೋಡಿ, ನನ್ ಫೋನ್ ಬಿಟ್ಟು ನಾನು ಒಂದ್ ಸೆಕೆಂಡು ಇರೋದಿಲ್ಲ. ನೀವು ನನ್ ಫೋನ್ ಎತ್ಕೊಂಡು ಹೋಗಿದ್ರಿ ಅಂತ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀವೆಲ್ಲೂ ಹೋಗೋ ಆಗಿಲ್ಲ ರೀ. ಅವ್ರ ನನ್ ಗಂಡ ಇಟ್ಕೊಳ್ಳಿ, ನಾನೇನ್ ಬೇಡ ಅನ್ನ. ಅಜಯ್ ಈ ಕೈ ನಂದು. ನನ್ ಸೋನು ಇರೋವರೆಗೂ ನಾನೇ ಇಟ್ಕೋತೀನಿ. ನೀವೇ ನೋಡಿ, ಸ್ಟೇಟಸ್ ನ ಅಪ್ಲೋಡ್ ಮಾಡ್ತೀನಿ. ಇನ್ನು 10 ನಿಮಿಷದಲ್ಲಿ 2000 ಲೈಕ್ ಬರ್ಲಿಲ್ಲ ಅಂದ್ರೆ ಈ ಕೈನೇ ಕತ್ತರಿಸ್ಬಿಡ್ತೀನಿ. ಹಲೋ ಫ್ರೆಂಡ್ಸ್, ಒಬ್ಬ ಮೂರ್ಖ ತನ್ನ ಕೈಗೆ ನನ್ನ ಮೊಬೈಲ್ನ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ಅದೇ ಪ್ರಾಬ್ಲಮ್ ಆಗಿದೆ, ತೆಗಿಯೋಕ್ಕಾಗ್ತಿಲ್ಲ. ಎನಿ ಸಜೆಷನ್? ಸಜೆಷನ್ ಬರ್ತಿದೆ. ಸುಜಯ್, ಆಪರೇಷನ್ ಮಾಡಿಸಿ. ಸಾಗರ್, ಕೈ ಕತ್ತರಿಸಿ. ನಕುಲ್, ಚರ್ಮ ಕಿತ್ತಾಕಿ. ರೇ ರೇ ಅಲ್ಲ, ಬರೀ ನೆಗೆಟಿವ್ ಕಮೆಂಟ್ಸ್ ಓದ್ತಾ ಇದ್ರೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಸೌರಭ್ ಕುಲಕರ್ಣಿ, ಸದಾ ಅವನ ಜೊತೆನೇ ಇರಿ. ಏನು ನೀವು ಅವ್ರ ಕೈಕೊಂಡು ಕಮೆಂಟ್ಸ್ ಓದ್ಬೇಕಾಗಿಲ್ಲ. ಅಲ್ಲ, ಇಲ್ಲಿ ನೋಡಿ, ಅಲ್ಲ ಇಲ್ಲಿ ನೋಡಿ, ಇಲ್ಲಿ ರವಿ, ಇಲ್ಲಿ ನೋಡಿ, ಇಲ್ಲಿ ರವಿ _ ಗುಬ್ಬಿ ಏನ್ ಕಮೆಂಟ್ ಮಾಡ್ಯಾರ ನೋಡಿ. ನೀವು ಯಾಕೆ ಅವ್ರ ಕಮೆಂಟ್ಸ್ ಓದ್ತಾ ಕೂತ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ಪಾಣ್ಯಂ #9 ನೋಡಿ. ಸರಿ, ಏನು ಏನ್ರಿ ಮಾಡ್ತಿದ್ದೀರಾ? ಗೊತ್ತಾಗುತ್ತೆ. ಈಗ ಕೇರಳ ಟ್ರಿಪ್ಗೆ ಏನ್ ಮಾಡೋದು? ಇದು ಬಿಡ್ಲಿಲ್ಲ ಅಂದ್ರೆ ಈ ಗೂಬೆ ನಮ್ಮನ್ನ ಹೋಗಕ್ ಬಿಡಲ್ಲ. ಈ ಗೂಬೆ ನಮ್ ಜೊತೆ ಕರ್ಕೊಂಡು ಹೋಗಕ್ ಆಗಲ್ಲ. ನೋ ವೇಸ್. ಒಂದ್ ಕೆಲ್ಸ ಮಾಡೋಣ, ಈ ಗೂಬೆ ಮಲ್ಗಿದಾಗ ಹೊರಟ್ಬಿಡೋಣ. ಇನ್ನೊಂದ್ ಕೆಲಸ ಮಾಡೋಣ, ಈ ಗೂಬೆ ಅದ್ರ ಫೋನ್ ತಗೊಂಡೋಗೋಣ. ಏನು, ನನ್ ಫೋನ್ ತಗೊಂಡ್ ಹೋಗ್ತೀರಾ? ನಾನು ನಮ್ಮ ಅಪ್ಪಂಗೆ ಮೆಸೇಜ್ ಮಾಡಿದ್ದೀನಿ, ನೀವೆಂತ ಚಿಲ್ಲರೆ ಜನಗಳು ಅಂತ. ನೀವೆಲ್ಲೂ ಹೋಗಂಗಿಲ್ಲ. ಹಲೋ, ಯಾರಿದ್ದೀರಿ ಮನೇಲಿ? ನಮಸ್ಕಾರ. ಯಾರು ಬೇಕಿತ್ತು? ನನ್ನ ಹೆಸರು ಡಾನ್. ಮತ್ತೆ ಲಾಂಗ್ ಬ್ರಿಂಗ್ ಮಾಡಿಲ್ಲ? ನನ್ನ ಹೆಸರು ಡಾರ್ಜಿಲಿಂಗ್ ನವೀನ್. ಶಾರ್ಟ್ ಆಗಿ ಡಾನ್ ಅಂತಾರೆ. ಅಲ್ರಿ, ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಬಂದು ಇಲ್ಲಿಟ್ಟಿದ್ರಲ್ರಿ. ನಾನು ಯಾರು? ಡಾನ್. ಅಪ್ಪ, ಓ, ನೀವು ಮಾನಸಿ ಅವ್ರ ಫಾದರಾ? ಸರ್ ಇಲ್ಲಿ ನೋಡಿ, ಇಲ್ಲಿ ನಾನು ಇವ್ರನ್ನ ಕಿಡ್ನಾಪ್ ಮಾಡಿಲ್ಲ ಸರ್. ನಾನು ನಿಮ್ಮನ್ನ ರ್ಯಾನ್ಸಮ್ಮು ಕೇಳ್ತಿಲ್ಲ. ಕೈ ಮೇಲೆ ಗಮ್ ಬಿದ್ದಿತ್ತು, ಅದ್ರ ಮೇಲೆ ಫೋನ್ ಬಿತ್ತು, ಅದು ಅಂಟ್ಕೊಂಡಿದೆ. ಬೇಕಿದ್ರೆ ಇವ್ರನ್ನ ಕೇಳಿ. ಹೌದಪ್ಪ, ಇವ್ರೇನ್ ನನ್ನ ಕಿಡ್ನಾಪ್ ಮಾಡಿಲ್ಲ. ನೋಡಿ, ಸೋನು ಮರಿ ಇಲ್ಲಿದೆ. ಇವ್ರ ಕೈ ಬಿಟ್ಟು ಬರೋದೇ ಇಲ್ಲ ಅನ್ನುತ್ತೆ. ಸೋನು ಎಲ್ಲ ನಾನು ಅಲ್ಲೇ ಅಂತ ಇಲ್ಲೇ ಬಂದ್ಬಿಟ್ಟೆ. ನೋಡಿ, ನನ್ನ ಮಗಳಿಗೆ ಫೋನ್ ಮೇನಿಯಾ. ಪ್ರಾಣ ಬೇಕಾದ್ರೂ ಬಿಡ್ತಾಳೆ, ಆದ್ರೆ ಫೋನ್ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಹಗಲು ರಾತ್ರಿ ಫೋನ್ ಜೊತೆಲೇ ಇರ್ಬೇಕು. ಅಲ್ಲ, ಬಾತ್ರೂಮ್ಗೂ ಫೋನ್ ತಗೊಂಡ್ ಹೋಗ್ತಾಳ? ಹೌದು. ಶವರ್ ತಗೊಳ್ಳುವಾಗ ಮೊಬೈಲ್ಗೆ ಪ್ಲಾಸ್ಟಿಕ್ ಕವರ್ ಹಾಕಿ ಸ್ನಾನ ಮಾಡ್ತಾಳೆ. ಮೊಬೈಲ್ ಇಲ್ಲ ಅಂದ್ರೆ ಹುಚ್ಚಿ ತರ ಆಡ್ತಾಳೆ. ಚಿಕ್ಕ ಚಿಕ್ಕ ವಸ್ತುಗಳನ್ನ ಎತ್ತಿ ಬಿಸಾಕ್ತಾಳೆ. ಗೊತ್ತಾಗ್ತಿದೆ ಸರ್. ಅಪ್ಪ, ನೀವ್ ಹೇಳೋದೇ ಮರ್ತೋಗಿದ್ರ? ಅದೇ ಮಾರ್ಕೆಟ್ ಅಲ್ಲಿ ಆಗಿದ್ದ ಇನ್ಸಿಡೆಂಟು. ನಾಳೆ ಕೇರಳ ಟ್ರಿಪ್ ಹೋಗ್ಬೇಕು, ರೆಸ್ಟ್ ಮಾಡೋಣ, ನಡೀರಿ. ಅದ್ ನನಗೆ ಗೊತ್ತಮ್ಮ, ಅದ್ ಹೇಳ. ನನ್ನ ಮೊಬೈಲ್ ನನಗೆ ಬೇಕು. ಯಾರ್ಯಾರು ಅಷ್ಟೊತ್ತಲ್ಲಿ ಬಾಗಿಲು ಬಡಿತಿರೋದು? ನಾನೇ ಸಿಲ್ವಾ? ಆಯಮ್ಮನೆ. ಬಂತು ನೋಡು.
ರಾತ್ರಿ ಹೊತ್ತು ನನ್ ಫೋನ್ ನಿಮ್ ಬೆಡ್ರೂಮ್ ಅಲ್ಲಿ ಇಟ್ಕೊಂಡು ಅದೇಗ್ರಿ ಮಲಗ್ತೀರಾ? ಅದಕ್ಕೆ ನಾನೇನಮ್ಮ ಮಾಡ್ಲಿ? ರಾತ್ರಿ ಹೊತ್ತೆ ನನಗ್ ಜಾಸ್ತಿ ಫೋನ್ ಬೇಕಾಗಿರೋದು. ಅದಕ್ಕೆ ನಾನು ಏನಮ್ಮ ಮಾಡ್ಲಿ? ನಾನು ಇಲ್ಲೇ ಇರ್ತೀನಿ. ಚಾಟಿಂಗು ವಿಡಿಯೋ ಕಾಲ್ ಇರುತ್ತೆ, ನೀವು ಮಲ್ಕೊಳ್ಳಿ. ಜರ್ಕೊಳ್ಳಿ. ಬನ್ನಿ ಈ ಕಡೆ ನೀವು. ಮಾನ್ಸವ್ರೆ ಆಯ್ತು ಬನ್ನಿ ನೀವು. ಆಯ್ತು ಮಲ್ಕೊ ನೀನು. ನಿಮ್ ಪಾಡಿಗೆ ನೀವು ಮಲ್ಕೊಳ್ಳಿ. ನನ್ ಪೋಸ್ಟ್ ಹಾಕಿದೆ ನೋಡ್ದ್ಯಾ? ಎಷ್ಟ್ ಲೈಕ್ಸ್ ಬಂದಿದೆ ಗೊತ್ತಾ? ಏಯ್, ನೀನ್ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸಿಗಲ್ಲ ಅಂತ ಅದೇಗೋ ಹೇಳ್ತ್ಯಾ? ನೀನ್ ನನಗ್ ಸಿಗ್ಲೇಬೇಕು, ನನ್ನ ನೋಡಕ್ ಬರ್ಲೇಬೇಕು. ಈ ಫೋನ್ ಸಿಗಾಕೊಂಡಿದೆ. ಅದ್ ಸರಿ, ಯಾರು ನಿನ್ ಪಕ್ಕದಲ್ಲಿರೋದು? ಇವನೇ ಆಸಾಮಿ, ಅವನ್ ಕೈಲೇ ಮೊಬೈಲ್ ಇರೋದು ನೋಡು. ಬಾ ಅಂದ್ರೆ ಬರ್ಬೇಕು. ಐ ಲವ್ ಯು. ತೆಗಿರಿ ಇದನ್ನ ತೆಗಿರಿ. ನೋಡಿ ಮೇಡಮ್, ನಮ್ಗೆ ಒಂದ್ ಟೈಮ್ ಕೊಟ್ಬಿಡಿ. ಇನ್ನು ಎಷ್ಟೊತ್ತು ನಮ್ಗೆ ನಿದ್ದೆ ಬೇಕು. ನೋಡಿ, ನನ್ಗೆ ಇಷ್ಟೊತ್ನಲ್ಲೇ ಫೋನ್ ಕಾಲ್ಗಳು ಬರೋದು. ನೀವು ಬೇಕಾದ್ರೆ ಮಲ್ಕೊಳ್ಳಿ, ನಾನು ಸಿನಿಮಾ ನೋಡ್ತೀನಿ. ಸಿನಿಮಾನೇ ನೋಡ್ಬೇಕಲ್ವಾ? ಕೆಳಗಡೆ ಟಿವಿ ಇದೆ, ಅಲ್ಲಿ ಹೋಗಿ ನೋಡಿ. ನನ್ನ ಸೋನು ಮುಂದೆ ನಿಮ್ ಟಿವಿ ಡಮ್ಮಿ. ನಾನು ಮೊಬೈಲಲ್ಲೇ ಸಿನಿಮಾ ನೋಡೋದು. ಮಗಳೇ, ಆದಷ್ಟು ಬೇಗ ಫೋನ್ ತೆಗಿಯೋಕೆ ವ್ಯವಸ್ಥೆ ಮಾಡಮ್ಮ. ಅಪ್ಪ, ಒಂದಿನ ಆದ್ಮೇಲೆ ಮೈ ಬಿಸಿಗೆ ಗಮ್ ಬಿಟ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಬಿಟ್ಕೊಳ್ಳಿಲ್ಲ. ಇವತ್ತು ಹೇಗಾದ್ರೂ ಮಾಡಿ ಟ್ರೈ ಮಾಡ್ತೀವಿ. ಸ್ವೀಟು ಟವಲ್ ಕೊಡ್ ಸ್ವೀಟು. ಎಲ್ಲಿಗೆ ಹೊಟ್ರಿ? ಸ್ನಾನಕ್ಕೆ. ಏನು? ನನ್ ಸೋನನ್ ತಗೊಂಡು ಸ್ನಾನಕ್ಕೆ ಹೊಟ್ರಾ? ಎಸ್. ನನ್ಗೆ ಬೆಳಗ್ಗೆ ಹೊತ್ತೆ ಸಾಕಷ್ಟು ಕಾಲ್ ಬರೋದು. ರಾತ್ರಿ ಅಂದ್ರಲ್ರಿ? ರಾತ್ರಿನೂ ಬರುತ್ತೆ, ಬೆಳಗ್ಗೆ ಹೊತ್ತು ಬರುತ್ತೆ. ಅದು ಅಲ್ಲದೆ ನನ್ ಸೋನು ನೀರ್ಗೀರ್ ಬಿದ್ರೆ ಅದು ಜೀವಕ್ಕೆ ಅಪಾಯ ಆಗಲ್ವಾ? ಡೋಂಟ್ ವರಿ, ನಾನಿದ್ದೀನಲ್ಲ, ಅದಕ್ಕೆ ಹೆಲ್ಪ್ ಮಾಡಿ. ಇವಾಗ ನೋ ವಾಟರ್ ಬೀಳಿಂಗ್. ನಡೀರಿ, ನಾನು ನಿಮ್ ಜೊತೆ ಬರ್ತೀನಿ. ನನ್ ಸೋನುಗೆ ನೀರ್ ಬೀಳ್ದ ಹಾಗೆ ನಾನ್ ನೋಡ್ಕೋತೀನಿ, ನೀವು ಸ್ನಾನ ಮಾಡಿ. ನೋಡಿ ಮೇಡಮ್, ನಮ್ ಪಾಪಣ್ಣ ಸ್ನಾನ ಮಾಡ್ಬೇಕಾದ್ರೆ ನೀವು ಒಂದ್ ಬಾತ್ರೂಮ್ ಅಲ್ಲಿ ಇರ್ತೀರಾ ಅಂದ್ರೆ, ನೀವು ಸ್ನಾನ ಮಾಡ್ಬೇಕಾದ್ರೆ ನಮ್ ಪಾಪಣ್ಣ ನಿಮ್ ಬಾತ್ರೂಮ್ ಅಲ್ಲಿ ಇರ್ತಾನೆ. ಓಕೆನಾ? ಅದೇಗಾಗುತ್ತೆ? ಹಂಗೆ ಆಗುತ್ತೆ. ನೀವು ನಿಮ್ ಸೋನನ್ ಬಿಟ್ಟಿರಲ್ವಲ್ಲ, ಅದಕ್ಕೆ. ಬೇಡ ಬೇಡ, ನೀವ್ ಹೋಗಿ ಸ್ನಾನಕ್ಕೆ. ಆದ್ರೆ ನನ್ ಸೋನು ಹುಷಾರು. ರತ್ನನ್ ಹೆತ್ಬಿಟ್ಟಿದ್ದೀರಾ ಸರ್. ಅವ್ರು ವಾಪಸ್ ಬರೋವರೆಗೂ ನಾವೆಲ್ಲ ಇಲ್ಲೇ ವೇಟ್ ಮಾಡೋಣ. ಅಂತ ಸಾವು ಮರ. ಅಯ್ಯೋ, ಏನಾಯ್ತು ಸೋನು? ಏನಾಯ್ತು? ಯಾಕೆ ಸದ್ದಿಲ್ಲ? ಏನಾಯ್ತು ನನ್ ಸೋನಿಗೆ? ಏನ್ ಮಾಡಿದ್ರಿ? ನಾನೇನು ಮಾಡಿಲ್ಲಪ್ಪ. ಒಂದ್ ನಿಮಿಷ ಇರಿ. ಅಯ್ಯೋ, ಡೆಡ್ ಆಗ್ಬಿಟ್ಟಿದೆ. ನನ್ ಫೋನ್ ಸತ್ತೋಯ್ತಾ? ರೀ, ಬ್ಯಾಟ್ರಿ ಡೆಡ್ ಆಗಿದೆ ಎಂದೆ. 3 ಹೊತ್ತು ಚಾರ್ಜ್ ಹಾಕೊಳ್ದೆ ಉಪಯೋಗಿಸ್ತಾ ಇದ್ರೆ ಏನ್ ಲೈಫ್ ಲಾಂಗ್ ಬರುತ್ತೆ ಫೋನ್ ಬ್ಯಾಟ್ರಿ. ನಿಮ್ಮಿ ಚಾರ್ಜರ್ ತಗೊಂಡ್ ಬಾರೆ. ಬೇಡ ಬೇಡ, ನಾನೇ ಚಾರ್ಜ್ ಮಾಡ್ತೀನಿ, ನಡೀರಿ. ಪ್ಲೀಸ್ ಕಾಪಾಡಿ, ಸಾಕಾಯ್ತು ನನಗೆ. ಅಯ್ಯೋ ಬನ್ನಿ, ನನಗೆ ಸಾಕಷ್ಟು ಕಾಲ್ ಬರೋದಿದೆ. ಜಾಗ ಬಿಡಿ, ಜಾಗ ಬಿಡಿ. ಅಯ್ಯೋ ದೇವ್ರೆ, ಶ್ರೀಹರಿ, ನೀನೇನಾದ್ರೂ ಉಪಾಯ ಮಾಡೋ ಪ್ಲೀಸ್. ನಮ್ ಪರ್ಸ್ ಖಾಲಿ ಆಗ್ಬಿಟ್ಟಿದೆ. ಓಕೆ ಬಂತ ನೋಡು. ಓಕೆ ಅದ್ಕೆ ಮೆತ್ತಿಗೆ ಇಟ್ಕೊಳ್ರಿ. ಹಾಯ್ ನಯನ್, ಇದೇ ಮನೇನೆ, ಒಳಗಡೆ ಬಾ. ಹಾಯ್ ನೇನ್. ಹಾಯ್. ಫೋನಲ್ಲಿ ಪರಿಚಯ ಆಗಿತ್ತಲ್ಲ. ಬನ್ನಿ ಬನ್ನಿ. ನನ್ ಫೋನ್ ಇಲ್ಲಿದೆ ಅಂದ್ಮೇಲೆ ಇದು ನನ್ ಮನೇನೆ. ಜಿ, ನಮಗ್ ಕೇರಳ ಟ್ರಿಪ್ ಹೋಗಕ್ಕೆ ಆಗ್ತಿಲ್ವಲ್ರಿ? ಇವತ್ತು ಹೊರಟವಲ್ಲ ಕೇರಳಕ್ಕೆ. ಅದೇಗ ಹೋಗ್ತೀರಾ? ನಾನ್ ಬಿಡಲ್ಲ. ಒಬ್ನೇ ನಿಮ್ ಬಾಯ್ ಫ್ರೆಂಡ್ ಅನ್ಕೊಂಡಿದ್ದೆ, ಇವತ್ತು ಇವನು ಒಬ್ಬ ಇದ್ದಾನೆ. ಅರೆ, ಇವ್ರೇ ಪುಂಡ. ಇವ್ರ ಕೈಗೆ ಗಂಬಿದ್ದು ನನ್ ಮೊಬೈಲ್ ಮೆತ್ಕೊಂಡಿರೋದು, ಕೈಯಿಂದ ಬರ್ತಾನೆ ಇಲ್ಲ. ವಿಡಿಯೋದಲ್ಲಿ ನೀವಿಬ್ರು ಕ್ಲೋಸ್ ಆಗಿರೋದನ್ನ ನೋಡ್ದೆ. ಅವ್ನ್ ಭುಜದ ಮೇಲೆ ತಲೆ ಇಟ್ಕೊಂಡು ಮಾತಾಡ್ತೀಯ, ಏನ್ ಚೆನ್ನಾಗಿರ್ತೀವಲ್ಲ. ನಮ್ ಯಜಮಾನ್ರು ಅಂತವ್ರಲ್ಲ. ಇವ್ರ ಫೋನು ನಮ್ಮ ಯಜಮಾನ್ರ ಕೈ ಕಚ್ಕೊಂಡಿದೆ. ಫಸ್ಟ್ ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಸರಿ, ಆದ್ರೆ ನಾನು ಈ ಪುಂಡ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಹಾಗಾದ್ರೆ ನನ್ ಮೇಲೆ ಡೌಟ? ನೋಡಿ, ಈ ಫೋನ್ ನನ್ನ ಕೈಯಿಂದ ಬರ್ತಿಲ್ಲ. ನಿಮ್ ಗರ್ಲ್ ಫ್ರೆಂಡ್ಗೆ ಈ ಫೋನ್ ನೋಡದೆ ಇರಕ್ಕಾಗಲ್ಲ. ನಾನೇನ್ ಮಾಡ್ಲಿ? ಆದ್ರೆ ಒಂದು ಹುಡುಗನ ಜೊತೆ ಈ ತರ ಹಗಲು ರಾತ್ರಿ ಇರೋದು ನನಗೇನೋ ಇಷ್ಟ ಆಗ್ತಿಲ್ಲ. ಅನುಮಾನ ಬರ್ತಾ ಇದೆ. ಎಲ್ಲ ಆಗಿದ್ದಿದ್ರಿಂದಾನೆ. ಇದಕ್ಕೊಂದು ಗತಿ ಕಾಣಿಸ್ಬೇಕು. ನೋಡಿ, ನನಗೆ ಒಂದಿನ ಟೈಮ್ ಕೊಡಿ.
ನಾನು ನನ್ನ ಹೆಂಡತಿ ಕೇಳಕ್ ಹೋಗ್ತಿದೀವಿ, ಅಷ್ಟ್ರಲ್ಲಿ ಇದಕ್ಕೆ ಏನಾದ್ರೂ ಒಂದು ಗತಿ ಕಾಣಿಸ್ತೀನಿ. ನೋ, ಮೊದ್ಲು ನನ್ ಸೋನು ನನ್ ಕೈಗೆ, ಆಮೇಲೆ ನೀವೆಲ್ಲಾದ್ರೂ ಹೋಗ್ ಸಾರಿ. ಲೈಫಲ್ಲಿ ಎಂತೆಂತ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ, ಆದ್ರೆ ಈ ತರ ಪ್ರಾಬ್ಲಮ್ ನಾನು ಯಾವತ್ತೂ ಫೇಸ್ ಮಾಡಿಲ್ಲ. ಆ ಶಿವನ್ನ ಬ್ರಹ್ಮಕಪಾಲ ಹಿಡ್ಕೊಂಡಿತ್ತಲ್ಲ, ಅದೇ ರೀತಿ ಸೋನು ನನ್ನ ಹಿಡ್ಕೊಂಡಿದ್ದೆ. ಏನ ನನ್ ಫೋನು ಸೋನು ಪಾಪಣ್ಣ ತಲೆನೇ ಕೆಡ್ಸ್ಕೊಬೇಡ, ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ. ಆ ಫೋನ್ ಅಂತೂ ನಿನ್ ಕೈಯಿಂದ ಬಿಡಲ್ಲ. ಅದಕ್ಕೆ ನಾನು ಹೊಸ ಫೋನ್ ತಂದಿದ್ದೀನಿ. ಅದ್ರಲ್ಲಿರೋ ಡೇಟಾನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಕೊಡು. ಆಗ್ಲಾದ್ರೂ ಅವ್ರಿಗೆ ಮನೆಯಿಂದ ತೊಲಗ್ತಾರ ನೋಡೋಣ. ಎಂತ ಸಿಂಪಲ್ ಐಡಿಯಾ ಕಣು ಶ್ರೀಹರಿ. ಅದ್ ನನಗೆ ಯಾಕೆ ಹೊಳಿಲಿಲ್ಲ? ಆದ್ರೆ ಒಂದ್ ಮೆಸೇಜ್ ಆಗ್ಲಿ, ಫೋಟೋಸ್ ಆಗ್ಲಿ, ವಿಡಿಯೋಸ್ ಆಗ್ಲಿ ಮಿಸ್ ಆಗ್ಬಾರ್ದು. ಅಯ್ಯೋ ತಲೆ ಕೆಡ್ಸ್ಕೊಬೇಡ್ರಿ. ಅದಕ್ಕೆ ಎದೇಳಿ ಯಾಕೋ ಎದೇಳಿ ಅದಕ್ಕೆ ಯಾಕೋ ಎದ್ ಬಂದ್ ಈ ಕಡೆ ಕೂತ್ಕೊಳ್ಳಿ. ಅದಕ್ಕೆ ನಾನು ಇದ್ರಲ್ಲೆಲ್ಲ ಎಕ್ಸ್ಪರ್ಟ್ ಗೊತ್ತಾ, ಎಷ್ಟು ಅರ್ಧ ಕುಡ್ದಿದ್ದೀನಿ ಫೋನ್ಗಳ ಬಗ್ಗೆ. ಟ್ರಾನ್ಸ್ಫರ್ ಆಗ್ತಾ ಇದೆ, ಆಗ್ತಾ ಇದೆ. ಎಸ್, ಟ್ರಾನ್ಸ್ಫರ್ ಆಯ್ತು. ಎಲ್ಲ ವಿಡಿಯೋಸ್ ಬಂದಿದ್ಯಾ? ನನ್ನ ನಯನ್ ಫೋಟೋಸ್ ಬಂದಿದ್ಯಾ? ಬಂದಿದೆ ನೋಡಿ. ತೋರ್ಸ್ಬಿಡು. ಎಲ್ಲ ಬಂದಿದೆ. ಬಂದಿದೆ ಅಲ್ವಾ? ಟ್ರಾನ್ಸ್ಫರ್ ಕಂಪ್ಲೀಟೆಡ್. ಸರಿ, ಯಾವ್ದು ಐಡಿಯಾ ಮಾಡ್ದೆ ಕಣೋ ಶೇರಿ. ಪಾಪಣ್ಣ ಸೆಂಟಿಮೆಂಟ್ ಸಾಕು. ನನ್ನ ಚಾರ್ಜಸ್ 5,000, ಹೊಸ ಫೋನ್ ಚಾರ್ಜ್ 30,000, ಒಟ್ಟು 35,000 ರೂಪಾಯಿ ಈ ಕೈಯಲ್ಲಿಟ್ರೆ ಹೊಸ ಫೋನ್ನ ಅವ್ರ ಕೈಯಲ್ಲಿಡ್ತೀನಿ. ಶೇರಿ ಅವರೆಲ್ಲ ಹೋಗಿ ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ ಕಣೋ. ಶೋರ್ ಪುಂಡರಿಕಾ, ನಿನ್ನಾಣೆ. ಓಕೆ ತಗೊಳ್ಳಿ, ಮಜಾ ಮಾಡಿ. ಫೋನ್ ಬಂತಲ್ಲ, ನಡಿ ಹೋಗೋಣ. ಥ್ಯಾಂಕ್ ಯು, ಚೆನ್ನಾಗಿ ನೋಡ್ಕೊಂಡ್ರಿ. ಹೊಸ ಫೋನ್ ಸಿಕ್ತು, ಡಾಟಾ ಟ್ರಾನ್ಸ್ಫರ್ ಮಾಡಿದ್ದೀರಾ. ನಾವಿನ್ ಹೊರಡ್ತೀವಿ. ಹೊಡಿ ಬೇಗ. ಟೂರ್ಗೆ ಯಾವಾಗ ಹೊರಡೋದು? ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಶೇರಿ, ಮೊದಲು ಈ ಡೆಡ್ ಆಗಿರೋ ಫೋನ್ಗೆ ಏನಾದ್ರು ಮಾಡ. ನಾನು 35,000 ರೂಪಾಯಿ ನಿನ್ನಾಣೆಗೂ ಕೊಡ್ತೀನಿ. ಸರಿ ಇದು ನಿಮ್ಮಿ ಹೋಗ್ಬಿಟ್ಟು ಒಂದು ಪಾತ್ರೆಲಿ ನೀರು ತಗೊಂಬಾ. ಕುಡಿಯಕ್ಕಂತೂ ಅಲ್ಲ, ವೇಟ್ ಮಾಡಿ. 35,000 ರೂಪಾಯಿ ಕೊಡ್ತೀನಿ. ನಿನ್ನಾಣೆ. ಟೂರ್ಗೆ ಹೊರಡ್ಬೇಕಪ್ಪ. ಬೇಡವಾ ಇದು ಫೋನ್ ತೆಗೆಯೋದು? ಮತ್ತೆ ವೇಟ್ ಮಾಡಿ. ಗುಡ್ ಗರ್ಲ್. ಇವಾಗ ಕೈ ಏನಿದ್ರೊಳಗೆ ಹಾಕು. ಹಾಕಪ್ಪ, ಹಾಕು. ಅಯ್ಯೋ ಶ್ರೀರಿ, ಇಷ್ಟು ಸಿಂಪಲ್ ಏನೋ ಇದು? ಇದನ್ ಮೊದ್ಲೇ ಮಾಡ್ಬೋದಾಗಿತ್ತಲ್ಲ. ನಡೀರಿ ಕೇರಳ ಟೂರ್ಗೆ ಹೊರಡೋಣ. ಇನ್ನಲ್ಲಿ ಟೂರು? ಏಕೆ? ಇನ್ನೇನು, ನೀನ್ ಕಿತ್ತೋಗಿರೋ ಚಪ್ಲಿನ ರಿಪೇರಿ ಮಾಡಿಸಿದ್ರೆ 10 ರೂಪಾಯಿ ಆಗಿರೋದು, ಹೊಸ ಚಪ್ಲಿನೇ ತಗೊಂಡಿದ್ರೆ 200 ರೂಪಾಯಿ ಆಗಿರೋದು. ಈಗ ನೋಡು, 35,000 ರೂಪಾಯಿ ಸಾಲ್ಗಾರ ಆಗಿದ್ದೀನಿ ನಾನು. ಇನ್ನು 5 ನಿಮಿಷದಲ್ಲಿ ಇವನು ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ಈ ನಕ್ಷತ್ರಕ್ಕೆ ನಾನು ಪ್ರಾಣ ತಿಂತಾನೆ. ಟೂರ್ ಕ್ಯಾನ್ಸಲ್.